ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯವಾಗಿದೆ. ಈ ಸೀಸನ್ ಅಲ್ಲಿ ಗಮನ ಸೆಳೆದಂತಹ ಜೋಡಿಗಳಲ್ಲಿ ಒಂದು ಅಶ್ವಿನಿ ಹಾಗೂ ರಕ್ಷಿತಾ ಶೆಟ್ಟಿ. ಇವರಿಬ್ಬರ ಮಧ್ಯೆ ಸಾಕಷ್ಟು ಜಗಳ ಆದ್ರೂ ಕೂಡ ಇವರಿಬ್ಬರ ಮಧ್ಯೆ ಅಷ್ಟೇ ಒಳ್ಳೆ ಬಾಂಧವ್ಯ ಕೂಡ ಇದೆ. ಆರಂಭದಲ್ಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇದ್ರು ಕೂಡ ಇದೀಗ ಕೊನೆ ಆಗ್ತಾ ಇದ್ದಂತೆ ಇಬ್ಬರ ನಡುವೆ ಒಂದು ಒಳ್ಳೆ ಬಾಂಧವ್ಯ ಮೂಡಿತ್ತು. ಇಬ್ರು ಕೂಡ ಸಾಕಷ್ಟು ಸಮಯವನ್ನ ಜೊತೆಯಾಗಿ ಕಳೀತಾ ಇದ್ರು. ಬಿಗ್ ಬಾಸ್ ಮನೆಯ ಒಳಗೆ ಸಾಕಷ್ಟು ಬಾರಿ ಅವಮಾನವನ್ನ ಮಾಡಿದ್ರು ರಕ್ಷಿತಾ ಶೆಟ್ಟಿ ಅವರಿಗೆ ಅಶ್ವಿನಿ ಗೌಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮನೆ ಒಳಗೆ ಕೂಡ ಕ್ಷಮೆಯನ್ನ ಕೇಳಿದ್ರು. ಬಿಗ್ ಬಾಸ್ ನಿನ್ನೆ ಗ್ರ್ಯಾಂಡ್ ಫಿನಾಲೆ ಏನಿತ್ತು ಆ ಸಂದರ್ಭದಲ್ಲಿ ವೇದಿಕೆಯಲ್ಲೂ ಕೂಡ ಮತ್ತೊಮ್ಮೆ ಕ್ಷಮೆಯನ್ನ ಕೇಳ್ತಾರೆ. ಹಾಗೆ ರಕ್ಷಿತಾ ಅವರನ್ನ ಹಗ್ ಮಾಡ್ತಾರೆ. ಈ ದೃಶ್ಯ ನೋಡಿದ ಸಾಕಷ್ಟು ಜನ ರಕ್ಷಿತಾ ಬಗ್ಗೆ ಹಾಗೆ ಅಶ್ವಿನಿ ಬಗ್ಗೆ ಒಳ್ಳೆಯ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಕ್ಷಮೆ ಕೇಳಿದ್ದು ನಿಜಕ್ಕೂ ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ತೋರ್ಸತ್ತೆ. ಈಗಾಗಲೇ ಹಲವು ಬಾರಿ ಕ್ಷಮೆಯನ್ನ ಕೇಳಿದ್ರು ಕೂಡ ಮತ್ತೆ ಎಲ್ಲರ ಮುಂದೆ ಕ್ಷಮೆಯನ್ನ ಕೇಳ್ತಾರೆ. ಇದು ಅವರ ಒಳ್ಳೆತನವನ್ನ ತೋರ್ಸತ್ತೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇತ್ತು. ಇನ್ನು ಇದರ ಬಗ್ಗೆ ಸಾಕಷ್ಟು ಒಂದಷ್ಟು ಚರ್ಚೆ ಆಗ್ತಾ ಇದ್ರೆ ಇವತ್ತು ಸಂದರ್ಶನದಲ್ಲಿ ಮಾತನಾಡ್ತಾ ರಕ್ಷಿತಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಸಂದರ್ಶಕಿ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದಂತಹ ರಕ್ಷಿತಾ ಗೌಡ ಅವರು ವೇದಿಕೆಯಲ್ಲಿ ಕ್ಷಮೆ ಕೇಳುವಾಗ ನನಗೊಂಥರ ಅನ್ನಿಸ್ತು. ಆಲ್ರೆಡಿ ಅವರು ನನ್ನ ಹತ್ರ ಕ್ಷಮೆ ಕೇಳಿದ್ದಾರೆ. ನಾನು ಅವರನ್ನ ಯಾವತ್ತೂ ಕ್ಷಮಿಸಿದ್ದೀನಿ. ಅದನ್ನ ಯಾವುದನ್ನ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ನನಗೆ ಅವರನ್ನ ನೋಡಿದ್ರೆ ಅಮ್ಮನ ರೀತಿ ಆಗತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ ನಾನು ಅಮ್ಮನ ಸ್ಥಾನವನ್ನ ಕೊಡ್ತೀನಿ. ನನ್ನ ಅಮ್ಮನೇ ನನಗೆ ಬೇಕಾದ ರೀತಿಯಲ್ಲಿ ಬೈತಾರೆ. ನೀನು ಯಾಕಾದ್ರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ಯೋ ಅನ್ನೋ ರೀತಿಯಲ್ಲಿ ಬೈತಾರೆ. ಅದನ್ನೇ ನಾನು ಕೇರ್ ಮಾಡಲ್ಲ. ಇನ್ನು ಅಶ್ವಿನಿ ಗೌಡ ಆ ರೀತಿ ಹೇಳಿದಕ್ಕೆ ನನ್ಗೆ ಯಾವುದೇ ರೀತಿಯಾದಂತಹ ಬೇಜಾರಿಲ್ಲ. ಬಿಗ್ ಬಾಸ್ ಮನೆಗೆ ರಘುವಣ್ಣ ಬರೋದಕ್ಕೆ ಮುಂಚೆನೆ ನಾನು ಅಶ್ವಿನಿ ಗೌಡ ಅವರನ್ನ ಕ್ಷಮಿಸಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ. ನನಗೆ ಯಾವುದೇ ರೀತಿಯಾದಂತಹ ಬೇಜಾರಿಲ್ಲ ಅಂತ. ಇನ್ನು ಇದೇ ರೀತಿಯಾದಂತಹ ಪ್ರಶ್ನೆಯನ್ನ ಅಶ್ವಿನಿ ಗೌಡ ಬಳಿ ಕೇಳಿದಾಗ್ಲೂ ಕೂಡ ಅವರು ಭಾವುಕರಾಗಿದ್ದಾರೆ. ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ. ಹೌದು, ನಾನು ಆಕೆಯ ಮನಸ್ಸಿಗೆ ಘಾಸಿ ಮಾಡಿದೆ. ಹಾಗಾಗಿ ಮತ್ತೆ ಮತ್ತೆ ಆಕೆ ಬಳಿ ನಾನು ಕ್ಷಮೆಯನ್ನ ಯಾಚಿಸಿದೆ. ನಿನ್ನೆ ಕೂಡ ಕ್ಷಮೆ ಕೇಳಿದೆ. ಯಾರಿಗಾದ್ರೂ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅಥವಾ ಯಾರಾದ್ರೂ ಸಾರಿ ಕೇಳ್ಬೇಕು ಅಂದ್ರೆ ಅದನ್ನ ಆ ಕ್ಷಣವೇ ಕೇಳಿ ಬಿಡ್ಬೇಕು. ಮರುಕ್ಷಣ ಏನಾಗತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಮತ್ತೆ ಆ ವ್ಯಕ್ತಿ ಇರ್ತಾರಾ, ನಮಗ್ ಸಿಗ್ತಾರ, ಹೇಳೋದಕ್ಕಾಗೋದಿಲ್ಲ. ನನಗೂ ಕೂಡ ನಮ್ಮ ಅಪ್ಪನನ್ನ ಒಂದ್ಸಲ ಹಗ್ ಮಾಡ್ಕೊಳ್ಬೇಕು, ಸಾರಿ ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಸತ್ತೆ. ಆದ್ರೆ ಅವ್ರು ಈಗ ನಮ್ ಜೊತೆ ಇಲ್ಲ. ಹಾಗಾಗಿ ಯಾವ್ದಾದ್ರು ವಿಚಾರವನ್ನ ಹೇಳ್ಬೇಕು, ಸಾರಿ ಹೇಳ್ಬೇಕು ಅಥವಾ ಥ್ಯಾಂಕ್ಸ್ ಹೇಳ್ಬೇಕು ಅಂದಾಕ್ಷಣ ಅದನ್ನ ಆವಾಗ್ಲೇ ಹೇಳ್ಬಿಡ್ಬೇಕು. ಆ ಕಾರಣಕ್ಕೋಸ್ಕರ ನಾನು ರಕ್ಷಿತಾಗೆ ಮತ್ತೊಮ್ಮೆ ಕ್ಷಮೆಯನ್ನ ಕೇಳ್ತೆ ಅಂತ ಅಶ್ವಿನಿ ಗೌಡ ಹೇಳಿದ್ದಾರೆ. ಇಲ್ಲಿ ಕ್ಷಮೆ ಕೇಳುವ ಮೂಲಕ ಜೊತೆಗೆ ಆ ವಿಚಾರಕ್ಕೆ ಬೇಸರವನ್ನ ವ್ಯಕ್ತಪಡಿಸುವ ಮೂಲಕ ಅಶ್ವಿನಿ ಗೌಡ ಹೇಗೆ ದೊಡ್ಡತನವನ್ನ ತೋರಿಸಿದ್ರು ಹಾಗೆ ಅಶ್ವಿನಿ ಗೌಡ ಅವರಿಂದ ನೋವಾಗಿದ್ರು ಕೂಡ ಅದೆಲ್ಲವನ್ನ ಮರೆತು ಇದೆಲ್ಲವೂ ಕೂಡ ಆಟ, ಅದನ್ನ ಯಾವುದೇ ಕಾರಣಕ್ಕೂ ದೊಡ್ಡದ್ ಮಾಡುವಂತ ಅವಶ್ಯಕತೆ ಇಲ್ಲ. ನನಗೆ ಅವರು ಅಮ್ಮನ ರೀತಿ ಅಂತ ಹೇಳೋ ಮೂಲಕ ರಕ್ಷಿತಾ ಆ ವಿಚಾರದಲ್ಲಿ ದೊಡ್ಡತನ ಮೆರೆದಿದ್ದಾರೆ. ಸಾಕಷ್ಟು ಸುದ್ದಿ ಆಗಿದ್ದಂತಹ ವಿಚಾರ ಇದು. ಹೊರಗಡೆ ಯಾವ ರೀತಿ ಬೆಳವಣಿಗೆ ಆಗಿತ್ತು, ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿತ್ತು. ಇದೆಲ್ಲ ಆದ ಬಳಿಕ ಬಿಗ್ ಬಾಸ್ ಫಿನಾಲೆ ವೇದಿಕೆಯಲ್ಲೂ ಕೂಡ ಕ್ಷಮೆ ಕೇಳಿದ್ದಾರೆ. ಒಳಗಡೆ ಕ್ಷಮೆ ಕೇಳಿದಾಗ ಸಾಕಷ್ಟು ಜನ ಇನ್ನು ಫಿನಾಲೆ ಹತ್ರ ಆಗ್ತಾ ಇದೆ, ಓಟ್ಗೋಸ್ಕರ ಅಶ್ವಿನಿ ಗೌಡ ಕ್ಷಮೆ ಕೇಳ್ತಾ ಇರ್ಬೇಕು ಅಂತ ಭಾವಿಸಿದ್ರು. ಆದ್ರೆ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಅವರು 3ನೇ ಸ್ಥಾನವನ್ನ ಪಡೆದು ಹೊರಗಡೆ ಬರುವಂತಹ ಸಂದರ್ಭದಲ್ಲೂ ಕೂಡ ಕ್ಷಮೆ ಕೇಳ್ತಾರೆ ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಫೇಕ್ ಅಂತ ಅನ್ಸೋದಿಲ್ಲ. ಅವರು ಮನಸ್ಪೂರ್ವಕವಾಗಿ ಕ್ಷಮೆಯನ್ನ ಕೇಳಿದ್ದಾರೆ. ಹಾಗೆ ರಕ್ಷಿತಾ ಅವರಿಗೆ ಒಳ್ಳೆಯದನ್ನೇ ಬಯಸಿದ್ದಾರೆ. ಇವರಿಬ್ಬರ ಈ ಬಾಂಧವ್ಯ ಇನ್ನೂ ಕೂಡ ಹಾಗೆ ಮುಂದುವರಿಲಿ. ಈಗಾಗಲೇ ಅಶ್ವಿನಿ ಗೌಡ ರಕ್ಷಿತಾ ಅವರನ್ನ ತಮ್ಮ ಮನೆಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ಅವರ ಈ ಒಂದು ಸ್ನೇಹ ಸಂಬಂಧ ಹೀಗೆ ಮುಂದುವರಿಲಿ ಅಂತ ನಾವು ಕೂಡ ಆಶಿಸೋಣ.